50 ರೂಪಾಯಿ ನೋಟಲ್ಲಿ ನೋಡ್ತೀರಾ ಈ ಸ್ಟೋನ್ ಚಾರಿಯೇಟು ನಾವು ಲೈವಲ್ಲಿ ಇಲ್ಲಿ ನೋಡೋಕೆ ಬಂದಿದ್ದೀವಿ ಹಂಪಿಗೆ. ಏನು ಜನಕ್ಕೆ ಅರ್ಜೆಂಟೋ ನನಗೆ ಗೊತ್ತಿಲ್ಲ ಸೀರಿಯಸ್ಲಿ. ಟ್ರೈನ್ಗಿನ್ ಬಂದರೆ ಏನು ಜವಾಬ್ದಾರಿ ಯಾರು, ಗೌರ್ನಮೆಂಟ ಈ ಒಂದು ದೃಶ್ಯನ? ಶಿಟ್ ಲೇ ಏನೋ ಇಲ್ಲಿ ಕರ್ಕೊಂಬಂದೆ ಹೋಗತ್ತಾ? ನೋಡ್ರಿ ಇವಾಗ ನೀವು ಬರ್ತೀರಾ ಯೂಟ್ಯೂಬಲ್ಲಿ. ಹಾಂ ಹೇಳ್ಬಿಡಿ. ಸಿಗರೇಟ್ ಸೇದಬಾರ್ದು, ಹುಷಾರು. ಹಾಂ ಇಲ್ಲಿ ಹಾಕಿದಾರೆ ನೋಡಿ, ಗ್ಲಾಸ್ ಎಲ್ಲ ಕೊಟ್ಟು ಅಂಟಿಸಿರೋ ಥರ ಏನೋ ಮಾಡಿದ್ದಾರೆ. ಗೇಟ್ ಎತ್ತಿ ಮಾಡಿ ಕ್ರೇಜಿ. ಹೋಗು, ಇವ್ರು ವಿಡಿಯೋ ಮಾಡ್ತವ್ರೆ. ಹಾಯ್ ಹೇಳ್ಬಿಡ್ರಿ, ಹಂಗೆ ಕ್ಯಾಮ್ರಾಗ ಹಾಯ್ ಹೇಳ್ರಿ. ಎಸ್ ಗೈಸ್, ಸ್ಟೋನ್ ಚಾರಿಯೇಟ್ ಹತ್ರ ಬಂದ್ವಿ ನೋಡಿ. ಸಾಕಾಗಿದೆ ಎಲ್ಲ ಇದು ಎಂಟ್ರಿ. ಫುಲ್ ಏನ್ಷಿಯಂಟ್ ಫೀಲ್ಸ್ ಬರ್ತಾ ಇದೆ ನನಗೆ ಅಂತೂ. ಯಾವುದೋ ಸೌಂಡ್ ಬೇರೆ ಬರ್ತಾಯಿತ್ತು ನನ್ನ ಗಾಡಿಯಲ್ಲಿ. ಗೈಸ್, ಈ ಗಾಡಿ 1 ಕಿಲೋಮೀಟರ್ ಕರ್ಕೊಂಡು ಹೋಗ್ತಾರೆ ಹಂಪಿ ಹತ್ರಕ್ಕೆ. ಸೊ ಅದಕ್ಕೆ ಕ್ಯೂ ನೋಡಿ ಎಷ್ಟು ಜನ ಇದ್ದಾರೆ. ಈ ಥರ ಗಾಡೀಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲ ಇವ್ರು ಯಾರು ಅಲ್ಲಿ ನಡ್ಕೊಂಬಂದು ಹಂಗೆ ಹೋಗ್ತಾವ್ರಲ್ಲ ಅದು ಹೇಳು. ಕೊಡ್ಬೇಕು ಅವ್ರಿಗೆ. ಹೌದು, ಇವ್ರಿಗೂ ಕೊಡಬೇಕು. ಇವ್ರು ಅವಾಗಲೇ ಬಂದ್ರಲ್ಲ ಅವರೇ. ಆರೆಂಜ್ ನೋಡಿ, ನಾವೇ ಬೇಕು. ತೊಗೊಂಡಲ್ಲ ಅವ್ರು ಹೇಳಿದ್ರು. ಸೊ ಇಲ್ಲಿ ಗಾಡಿಗಳು ಬಿಡಲ್ಲ, 1 ಕಿಲೋಮೀಟರ್ ಹಿಂದೆನೇ ನಿಲ್ಲಿಸ್ಬಿಡ್ತಾರೆ. ವೈ? ಬಿಕಾಸ್ ಗ್ಲಾಸ್ ಕೊಟ್ಟಿದ್ದಾರೆ ಅಂತಂದ್ರು. ನೋಡಿ, ಇದೇ ಇರಬೇಕು. ಐಮ್ ನಾಟ್ ಶೋರ್ ಏನು ಕ್ರ್ಯಾಕ್ ಆಗಿದೆ, ಈ ಥರದ್ದು ಕ್ರ್ಯಾಕ್ ಏನು ಗೊತ್ತಿಲ್ಲ. ಹಾಂ ಇಲ್ಲಿ ಹಾಕಿದ್ದಾರೆ ನೋಡಿ, ಗ್ಲಾಸ್ ಎಲ್ಲ ಕೊಟ್ಟು ಅಂಟಿಸಿರೋ ಥರ ಏನೋ ಮಾಡಿದ್ದಾರೆ. ದಟ್ ಈಸ್ ಬಿಕಾಸ್ ಇದು ಕ್ರ್ಯಾಕ್ ಆಗಿ ಬೀಳ್ತಾ ಇದೆ ವೈಬ್ರೇಷನ್ಗೆ. ಗಾಡಿಗಳು ಬಂದರೆ ವೈಬ್ರೇಷನ್ಗೆ ಅಂತ ಹೇಳ್ಬಿಟ್ಟು ಸೊ ಈ ಥರ ಮಾಡಿದ್ದಾರೆ. ಇಂಪಾರ್ಟೆಂಟ್ ವಿಷಯ ಇದು. ಗುರು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ಗ್ಲಾಸು ಅಂಟಿಸಿರೋದು? ರೈಟ್, ಅದೆಲ್ಲ ಕ್ರ್ಯಾಕ್ ಆಗಬಾರ್ದು ಅಂತ ಹಾಕಿರೋದಂತೆ. ಅವ್ರಿಗೆ ಗೊತ್ತಾಗುತ್ತೆ ಈಗ ವೈಬ್ರೇಷನ್ ಆಗ್ತಿದೆ ಅಂತ. ಅಲ್ಲ, ವೈಬ್ರೇಷನ್ಗೆ ಬ್ರೇಕ್ ಆಗ್ತಿರೋದು ಅಂತ ಇಂಜಿನಿಯರ್ಸ್ ಹೇಳಿರ್ಬೋದು. ಸೊ ಆ ಕಾರಣಕ್ಕೆ ಗಾಡಿಗಳನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಯಾರಾದರೂ VIP ಗಳು ಆ ಥರ. ಸೊ ಅದು ಆ್ಯಕ್ಚುಲಿ ಅಂಟಿಸಿರೋದು ಗಮ್ ಹಾಕಿ, ಅಂದ್ರೆ ಬಿಟ್ಕೋಬಾರ್ದು ಅನ್ನೋದೇನೋ ಒಂದು ಟೆಕ್ನಾಲಜಿ ಯೂಸ್ ಮಾಡಿ. ಅಂದ್ರೆ ಅವ್ರದ್ದೇನೋ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಇಂಜಿನಿಯರು. ಈಗ ನಾನು ಇಂಜಿನಿಯರ್ ಅಲ್ಲ, ನೀನು ಇಂಜಿನಿಯರ್ ಅಲ್ಲ. ಸಾರಿ, ನೀನು ಇಂಜಿನಿಯರ್ ಬಟ್ ಬೇರೆ ಇಂಜಿನಿಯರು. ಬಾ ಬೇಗ ಹೋಗಿ ನೋಡ್ಕೊಂಡು ಹೋಗೋಣ. ಅವ್ರದ್ದೇನೋ ಟೆಕ್ನಿಕ್ ಬ್ರೋ ಅದು. 50 ರೂಪಾಯಿ ನೋಟಲ್ಲಿ ನೋಡ್ತೀರಾ ಈ ಸ್ಟೋನ್ ಚಾರಿಯೇಟು ನಾವು ಲೈವಲ್ಲಿ ಇಲ್ಲಿ ನೋಡೋಕೆ ಬಂದಿದ್ದೀವಿ ಹಂಪಿಗೆ. ನೋಡಿ, ಸಕ್ಕತ್ತಾಗಿರಲ್ಲ. ಸೊ ಗೈಸ್, ಸ್ಟೋನ್ ಚಾರಿಯೇಟ್ ಇದೆ ನೋಡ್ಬೋದು ಇಲ್ಲಿ. ಸೊ ಹಿಂದೆಗಡೆ ಸ್ಟೋನ್ ಚಾರಿಯೇಟ್ ಅಲ್ಲಿ ಬಂದಿದ್ದೀವಿ ನಾವು ಇವತ್ತು ಟು ವಿಟ್ನೆಸ್ ಒನ್ ಹಿಸ್ಟಾರಿಕ್ ಪ್ಲೇಸ್. ನೋಡ್ಬೋದು, ಇದೆ ಅದು. ಸೊ ಈಗ ಒಂದು ರೌಂಡ್ ಹೊಡ್ಕೊಂಡು ಈ ರೋಡಲ್ಲಿ ಈ ಕಡೆ ಬಂದು ಆ ಕಡೆ ಎಕ್ಸಿಟ್ ಹಾಕೋಣ ಅಂತ ಪ್ಲ್ಯಾನು. ವಿಂಡ್ಶೀಲ್ಡ್ ಮುರ್ದಾಗ ಕೇಳ್ತೀನಿ, ಬರ್ತದೆ ಆರಾಮಾಗಿ. ಒಳ್ಳೆ ಕತೆ ನೋಡಿ ಫ್ರೆಂಡ್ಸ್, ಹೆಂಗೆ ಹೋಗ್ತಾವ್ರು ನೋಡಿ. ಗೇಟ್ ಹಾಕಿದ್ರು, ಅದೇನು ಜನಕ್ಕೆ ಅರ್ಜೆಂಟೋ ನನಗೆ ಗೊತ್ತಿಲ್ಲ ಸೀರಿಯಸ್ಲಿ. ಟ್ರೈನ್ಗಿನ್ ಬಂದರೆ ಏನು ಜವಾಬ್ದಾರಿ ಯಾರು,
ಗೌರ್ನಮೆಂಟ ಈ ಒಂದು ದೃಶ್ಯನ ಏನು ಹೇಳ್ತೀರಲ್ಲ ನೋಡಿ, ಅಲ್ಲಿ ಸಾಹಸಗಳು ನೋಡಿ, ಅಲ್ಲ ಸಾಹಸಗಳು ನೋಡ್ರಿ ಇಲ್ಲಿ ಏನು ಮಾಡ್ತಾರೆ. ಬಾಬಾ ಸೂಪರ್. ಇವ್ರು ಕಿತ್ತಿಲ್ಲ, ಇವ್ರು ಬೇಕಾದ್ರೆ ಎತ್ತಿರ್ತಾರೆ ನೋಡಿ, ಗೇಟ್ ಎತ್ತಿ ಮಾಡಿ. ಒಳ್ಳೆ ಮಜಾ ನಿಮ್ಮದು. ಹಾಯ್ ಹೇಳ್ಬಿಡ್ರಿ ಹಂಗೆ, ಕ್ಯಾಮ್ರಾಗ ಹಾಯ್ ಹೇಳ್ರಿ. ಬಾಯ್ ಬಾಯ್. ಓ ಎಲ್ಲ ಸಖತ್ತಾಗಿ ತೋರ್ಸ್ಕೊಂಡ್ ಹೋಗು ಅಲ್ಲ. ಅಮ್ಮೋ ನಿಂತ್ಕೊಳ್ಳಮ್ಮ. ಏನು ಅರ್ಜೆಂಟ್ ಗುರು, ಟ್ರೈನ್ ಬರ್ತಿದ್ರು ಓಡ್ತಾ ಇತ್ತಲ್ಲಿ. ಅಪ್ಪ ನೋಡಿ, ಇವಾಗ ಟ್ರೈನ್ ಬರ್ತಾಯಿದೆ. ಜನ ಇಷ್ಟೊತ್ತವರೆಗೂ ತೋರಿಸ್ಕೊಂಡು ಬಂದರು ಗಾಡಿನ, ಈ ಗೇಟು ಆ ಗೇಟಲ್ಲಿ. ಅದಕ್ಕೆ ಇವ್ರಿಗೆ ಬುದ್ಧಿ ಇದೆ, ಫುಲ್ ಆರ ನೋಡ್ಕೊಂಡು ಬರ್ತಾರೆ ಹತ್ರ ಬಂದಾಗ. ಹಾಯ್ ಬ್ರೋ, ಲೋಕೋ ಹೇಳು. ಗೂಡ್ಸ್ ಗಾಡಿ ಗುರು ಇದು, ಒಂದು 20 ಟ್ರೇಲಿ ಇದು ಇರ್ಬೋದು ಮೋಸ್ಟ್ ಪ್ರೊಬಬ್ಲಿ. ಆ ಕಡೆಯಿಂದ ಇನ್ನೊಂದಾ? ಬರ್ರಿ ಹೊತ್ತಿಗೆ. ಆ ಕಡೆ ಫಾಸ್ಟಾಗಿ ಹೋಗ್ತಾವನಲ್ಲ ಟ್ರೈನು. ಅದು ಇಲ್ಲ, ಅದು ಗೂಡ್ಸ್ ಗಾಡಿ, ಅದು ಸ್ಲೋ. ಏನು ಇಷ್ಟೊಂದು ಟ್ರಾಲಿಗಳವೆ. ನಾನು ಗಿರ್ಮಿಟ್ ಆರ್ಡ್ರ್ ಮಾಡಿರಲ್ಲ ಹೋಗಿ. ಹಲೋ, ಗಿರ್ಮಿಟ್ ಆರ್ಡ್ರ್ ಮಾಡಿರಲ್ಲ ಹೋಗಿ. ಹಾಂ, ಬಾರಲ್ಲ ಹೋಗೋಣ ಒಟ್ಟಿಗೆ. ಸುಮ್ಮನೆ ಯಾಕೆ ದೂರ ಆಗುತ್ತೆ ಮತ್ತೆ. ಸುಮ್ಮನೆ ಇಲ್ಲಿ ವಿಡಿಯೋ ಮಾಡ್ತಿದ್ದೀನಲ್ಲ ಅದಕ್ಕೆ ಕೇಳಿದೆ. ಇವಾಗ ತಿಂತೀಯಾ? ಈಗ ಊಟ ತಿಂತೀಯಾ? ಅಷ್ಟು ಆಗ್ತಾಯ್ತಾ? ಅಲ್ಲ ಇವಾಗ ಇದು ಫುಲ್ ಆಗಲಿಲ್ವ ನಿಂಗೆ? ಮತ್ತೆ ಎಲ್ಲಿ ತಿಂತೀಯಾ? ಆಮೇಲೆ ನಿಲ್ಸೋಣ ಹಂಗಾರೆ. 1 hour ಆಗಲಿ, ಆಮೇಲೆ ನಿಲ್ಸೋಣ. ಹಾಂ, ಅಪ್ಪ ಹತ್ತಕ್ಕೂ ಆಗಲ್ವಲ್ಲ ಗುರು ಇದು ಹಾಕೊಂಡು. ಏನಾಯ್ತು? ನಾನೆಲ್ಲಿ ನಿಂತ್ಕೋಬೇಕು? ಶೋರಾ? ಸರಿ ಬಾ, ನಾವು ತಿರುಗಿಸ್ಕೊಂಬಿಟ್ಟು ಆ ಕಡೆ ನಿಂತ್ಕೊಳ್ಳೋಣ. ಇಲ್ಲ ಗಾಡಿಗಳು ಬರ್ತವೆ. Oh, second time entering a tunnel. Oh shit. ಲೇ ಏನೋ ಇಲ್ಲಿ ಕರ್ಕೊಂಬಂದೆ, ಹೋಗತ್ತಾ?
ಅಲ್ಲಿ ನೋಡಿ ಅವನು ಸಿಗಾಕೊಂಡೇನಿ ಬ್ರೋ ಅವನು ಸಿಗಾಕೊಂಡೇನಿ ಬ್ರೋ ಅಂತವನೆ. ನಾನು ಹೆಂಗೋ ಮೆತ್ತಗೆ ಸ್ಲೈಟಾಗಿ ಕಳ್ಕೊಂಬಿಟ್ಟೆ ಇಲ್ಲ, ನಂದು ಸಿಗಾಕೊಳ್ಳೋದು. ಹಾಂ ಅಲ್ಲಿ ನೋಡ್ರಿ, ಅಲ್ಲಿ ಗಾಡಿ ನಿಲ್ಲಲ್ಲ, ಮೋಸ್ಟ್ಲಿ ನಿಲ್ಲುತ್ತಾ ಗಾಡಿ? ನಿಲ್ಲಲ್ಲ ಇಲ್ಲಿ. ಬಾರೋ ಲೇಟ್ ಆಗುತ್ತೆ ಅಂದರೆ ಇವನು ಕೇಳಲ್ಲ. ಇವನು ಲಾಂಗ್ ಹೋಗ್ಬೇಕು ಅಂದರೆ ನೋಡ್ಕೊಂಡು ಹೋಗೋಣ ಬಾ ಮಗ. ಹೋಗ್ಬಿಡು ತೊಳಕ್ಕೆ. ಪಾಪ ಹೇಳ್ಕೊಟ್ರ ಅವ್ರು ಹುಡುಗರು. ಗಾಡಿ ಫುಲ್ಲು ನನಗೆ ಗೊತ್ತು. ಯಪ್ಪ ಚಿಟ್ಟು ಓಯ್ ಕ್ರೇ. ನಾನು ನೆಂದೋಗಿರೋದು ನೋಡು. ನಿಲ್ಲಲ್ಲ. ಏಯ್ ಹೆಂಗೆ ಈ ರೇಂಜಿಗೆ ಯಾವತ್ತೂ ಕೊಚ್ಚ ಮಾಡಿಲ್ಲ ನಾನು ನಿನ್ನ ಯಾವಾಗ ನಿಲ್ಲಿಸ್ದ ಕೊಚ್ಚೆ ನೋಡೋದು ಗೊತ್ತಾಯ್ತು. ಎತ್ತಿಗೆ ಹೊಡ್ಕೊಂಡ್ ಬಂದ್ಬಿಟ್ಟೆ ಈಗ. ಲೈಟ್ ವೇಟ್ ಗಾಡಿ ಇದ್ರೆ ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ಹಲೋ ಎಕ್ಸ್ಕ್ಯೂಸ್ ಮೀ, ನೀರು ಹಾಕೊಂಚು. ಯಾಕೆ ಅದ್ರಲ್ಲೇ ಆ್ಯಕ್ಟಿಂಗ್ ಕೊಡು. ಯಾವ್ದು ಬ್ರೋ ನಿಮ್ಮದು? ಹೌದಾ? ಸುಸ್ಸು ಬರ್ತಾ ಇರಂಗೆ. ಬರ್ಲಿ ಅದನ್ನ ಪ್ರೆಸ್ ಮಾಡಿದ್ರೆ ಬರುತ್ತಾ ನೀನು? ಕ್ರೇಜಿ ಹೋಗು. ಇವ್ರು ವಿಡಿಯೋ ಮಾಡ್ತಾರೆ. ಎಲ್ಲ ಎಳಿತಾದ್ರಲ್ಲ, ಮಿಸ್ ಆಗ್ಬಿಡುತ್ತೆ ನಾನು ಹೋಗಷ್ಟೇ. ನಾನು ಇವ್ರಿಗೆ ಅದೇ ಅಂದೆ, ನೀವು ಹೋಗ್ಬಿಟ್ಟಲ್ರಿ ವಿಡಿಯೋ ಮಾಡ್ಕೊಳ್ತಾರೆ ಇಲ್ಲಿ. ಒಳ್ಳೆ ಕಂಟೆಂಟ್ ಇದು. ಆಮೇಲೆ ನೀವು ಅನ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಸಿಗಾಕೊಂಡ್ಬಿಡ್ತು ಗುರು. ಈ ರೇಂಜಿಗರು ನೋಡಿ ನಿಂತ್ಕೊಂಡು ಹೆಂಗ್ ನೋಡ್ತಾವನೆ ಅನ್ಕೊಳ್ಳಿಲ್ವಾ ನೀವು? ನನ್ನ ಮಗನ್ ಕರ್ದೆ ಆಗ್ತಿಲ್ಲ ಅಂತವನೆ. ಈಗಲೂ ನಿಲ್ಲಲ್ವೋ? ಆ ಥರ ಇದ್ದಿದ್ರೆ ನಿಲ್ಲೋದು. ನಂದು ಸೂತ ಐತಲ್ಲ, ಒಳಕ್ಕೆ ಹೋಗ್ಬಿಡ್ತಾರೆ. ಬರ್ತೀನಿ ಅವ್ರ. ಆಮೇಲೆ ಇಲ್ಲೇ ಪಾಪ ಇವರೆಲ್ಲ ಇದೇ ಕೇಳಿದ್ರು. ಇಲ್ಲ ಅಂದ್ರೆ ಇಬ್ರು ಕೈಲಂತೂ ಸಖತ್ ಕಷ್ಟ. ಹೆಂಗ್ ಸಿಗಾಕೊಂಡಿಗೆ ಗೊತ್ತಾಗ. ನಾನು ಏನಕ್ಕೆ ನಿಲ್ಸಿದ್ದು? ಮುಂದಕ್ಕೆ ಹೋಗ್ತಿಲ್ಲ, ಅದಕ್ಕೆ ಅದಾಗ ಇವರು ನಿಮ್ನ ನೋಡಿದ ತಕ್ಷಣ ಸೇಫ್ ಆಗಿ ನೋಡ್ದೆ ನಾನು ಹೋಗ್ತಾ ಇದ್ದೀನಿ, ಕಚ್ಕೊಂತ ಐತೆ. ಕೆಳಗೆ ನೋಡಿದ್ರೆ ನಾನು ಏನು ಧೈರ್ಯವಾಗಿ ನಿಂತ್ಕೊಂಡು ಹೋಗ್ತಾನಲ್ಲ ಅಂತ ನಾನು ಅದು ನಿಂತ್ಕೊಂಡೆಲ್ಲ ಹೋಗ್ತಾ ಇರೋದು. ನೆಕ್ಸ್ಟ್ ಲೆವೆಲ್ ಕ್ರೇಜಿ ಹೋಗು ಕತೆ ಗುರು. ಆ ಕಾರ್ ಬರ್ತೈತೆ ನೋಡು, ಅವರೆಲ್ಲ ಇಲ್ಲ ನಿಲ್ಲಿಸ್ಬಿಡ್ತಾರೆ ಮೋಸ್ಟ್ಲಿ. ನೋಡ್ರಿ, ಇವಾಗ ನೀವು ಬರ್ತೀರಾ ಯೂಟ್ಯೂಬಲ್ಲಿ. ಹಾಂ ಹೇಳ್ಬಿಡಿ. ಸಿಗರೇಟ್ ಸೇದ್ಬಾರ್ದು, ಹುಷಾರು. ಹೌದಾ? ಹಾಂ, ಇಲ್ಲೇ ಊರಲ್ಲಿ ಓಡಾಡ್ತೀರಾ? ಅದು ಅಭಿಮಾನಿಗಳೇನು ಬೇಡಣ್ಣ, ಸುಮ್ಮನೆ ಆಗ್ಬೇಕಷ್ಟೇ, ಪ್ಯಾಷನ್ನು. ಹಾಂ, ಇಲ್ಲೇ ಇದೆ ಹೆಸರು. ಅಥವಾ ಶಶಾಂಕ್ ಶೆಟ್ಟಿ ಅಂತ ಹಾಕ್ರಿ, ಬಂದ್ಬಿಡುತ್ತೆ. ಆಯ್ತಾ? ಬರೋಣ. ಬಾಯ್. ಥ್ಯಾಂಕ್ ಯು. ಈಗ ಊರಿಗೆ ಇಲ್ಲಿ ಹಂಪಿಗೆ ಬಂದಿದ್ವಿ. ಹಾಂ, ಓಕೆ. ಇರುಗುರು ಒಂದೇ ನಿಮಿಷ. ಓಕೆ, ಇಲ್ಲಿ ಹಂಗೆ ಮಾತಾಡ್ಸಿದ್ರು, ಹಾಯ್ ಹೇಳಿದ್ರು ಹುಡುಗರು. ಇವಾಗ ನಾವು ಹೊರಟ್ವಿ, ಅವರೆಲ್ಲ ಹೊರಟ್ಬಿಟ್ಟು ಅವ್ರಾಗಲೇ ನಾವು ಇವಾಗ ಹೊರಡ್ತಾಯಿದ್ದೀವಿ. ಓಕೆ, ಅಲ್ಲಿ ಮೊಬೈಲ್ ಇದೆ, ಪರ್ಸು ಇಲ್ಲಿದೆ. ಓಕೆ ಡನ್.